ಎಲ್ಲರಿಗೂ ನಮಸ್ಕಾರ. ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್. ನಿನ್ನೆ ಸಂಜೆ ಸುಮಾರು 6 ಗಂಟೆ ಹೊತ್ತು ನನಗೊಂದು ವಾಟ್ಸಪ್ ಸಂದೇಶ ಬಂತು. ಅದು ಆಡಿಯೋ ಸಂದೇಶ. ಸೊ ಅದನ್ನು ಯಾರು ಕಳಿಸಿದರು ಅಂತ ನನಗೆ ಗೊತ್ತಿರಲಿಲ್ಲ. ಅವರು ಕೆಲವು ಮಾತುಗಳನ್ನು ಅಲ್ಲಿ ಹೇಳಿದರು. ನಾನು ದಕ್ಷಿಣ ಕನ್ನಡ ಜಿಲ್ಲೆಯವರು. ಇಲ್ಲಿ ಸಂಸ್ಕೃತಿ ಸಾಹಿತ್ಯದ ನಡುವೆ ನಾನು ಬೆಳೆದಿದ್ದೇನೆ. ತನ್ನ ಅಪ್ಪ ಏನೇನು ಮಾಡಿದ್ರು, ಜನ ಮಾನಸದಲ್ಲಿ ಅವರು ಹೇಗಿದ್ದರು ಅನ್ನೋ ವಿವರಗಳನ್ನು ಅವರು ಕೊಟ್ಟಿದ್ದರು. ನಾನು ಅವರ ಈ ಒಂದು ಆಡಿಯೋವನ್ನು ಕೇಳ್ತಾ ಹೋದೆ. ನಂತರ ಹೇಳಿದರು, ಸರ್, ಸುರತ್ಕಲ್ ಸಮೀಪ ಅಂಗಡಿ ಇಟ್ಟುಕೊಂಡ ಒಬ್ಬನ ಹತ್ಯೆಯಾಗಿದೆ. 2 ಮುಸುಕುದಾರಿಗಳು ನುಗ್ಗಿ ಹತ್ಯೆ ಮಾಡಿದ್ದಾರೆ. ಆದರೆ ಈ ಬಗ್ಗೆ ಮಾಧ್ಯಮದಲ್ಲಿ ಯಾವುದೇ ವಿವರಗಳು ಬರುತ್ತಾ ಇಲ್ಲ. ನೀವೇನಾದರೂ ಮಾಡೋದಕ್ಕೆ ಸಾಧ್ಯನಾ ಅಂತ ಅವರು ಕೇಳಿದರು. ನಾನು ಹೇಳಿದೆ, ನಿಮ್ಮ ಬಳಿ ಯಾವುದಾದ್ರೂ ವಿವರ ಇದ್ದರೆ ಕಳುಹಿಸಿ ಅಂತ ಹೇಳಿದೆ. ಇದು 10ರಲ್ಲಿ ಒಂದು 11ನೇ ಸುದ್ದಿಯಾಗಿ ಅಲ್ಲಲ್ಲಿ ಬರತೊಡಗಿತ್ತು. ಇವತ್ತು ಕೂಡ ಹಾಗೆ ಬಂತು. ಆ ಹತ್ಯೆಗೆ ಒಳಗಾದ ವ್ಯಕ್ತಿ ಮುಸ್ಲಿಂ ಸಮುದಾಯದವರು. ಅವರದೇ ಆದ ಅಂಗಡಿ ಇತ್ತು. ಸಂಜೆಯ ಹೊತ್ತು ಅಂಗಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಂತ ಕಾಣುತ್ತೆ. ಸೊ 2 ಮುಸುಕುದಾರಿಗಳು ಬಂದು ಹತ್ಯೆ ಮಾಡಿ ಹೋದರು. ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸೌಹಾರ್ದಕ್ಕೆ ಹೆಸರಾದ ಜಿಲ್ಲೆಯಾಗಿತ್ತು. ಅಲ್ಲಿ ಸಾಹಿತ್ಯ, ಸಂಸ್ಕೃತಿ, ಯಕ್ಷಗಾನ, ಭೂತದ ಕೋಲ, ನಾಗಾರಾಧನೆ ಹೀಗೆ ಬಹುಮುಖಿ ಸಂಸ್ಕೃತಿಯ ನಾಡು. ಅಲ್ಲಿ ಭೂತಗಳಲ್ಲಿ, ಆರಾಧಿಸುವ ಭೂತಗಳಲ್ಲಿ ಎಲ್ಲ ಜಾತಿ ಸಮುದಾಯ ಕೋಮಿನ ಭೂತಗಳು ಕೂಡ ಇರೋದು ನಮಗೆ ಗೊತ್ತು. ಹಾಗೆಯೇ ಅಲ್ಲಿ ಹಿಂದೂ ಮುಸ್ಲಿಮರು ಬಹಳ ಪ್ರೀತಿಯಿಂದ, ಆತ್ಮೀಯತೆಯಿಂದ ಬದುಕುತ್ತಿದ್ದಂಥ ಇತಿಹಾಸ ಅಲ್ಲಿದೆ. ಆದರೆ ಇವತ್ತು ಎಲ್ಲ ಬದಲಾಗಿ ಹೋಗಿದೆ ನೋಡಿ. ಸಾವಿನಲ್ಲಿ ಕೂಡ ರಾಜಕಾರಣ, ಹತ್ಯೆಯಾದವನು ಯಾರೋ, ಹತ್ಯೆ ಮಾಡಿದವರು ಯಾರೋ ಅನ್ನೋದರ ಮೇಲೆ ಈ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡಬೇಕು ಅಂತ ತೀರ್ಮಾನಿಸುವ ರಾಜಕಾರಣಿಗಳು, ಬೆಂಕಿ ಹಚ್ಚಿದ ಮನೆಯಲ್ಲಿ ಗಳ ಎಳೆಯುವವರು, ತಾವೇ ಬೆಂಕಿ ಹಚ್ಚುತ್ತಾ ತಾವೇ ಬೆಂಕಿಯನ್ನು ನಂದಿಸುವ ನಾಟಕ ಮಾಡುವವರು, ಇವರಿಗೆ ಸಾವು ಮುಖ್ಯ ಆಗೇ ಇರಲಿಲ್ಲ, ಈಗಲೂ ಆಗಿಲ್ಲ. ಒಂದು ಹೆಣ ಬಿದ್ದರೆ ತಮಗೆಷ್ಟು ಲಾಭ ಎಂದು ಆಲೋಚನೆ ಮಾಡುವ, ಆ ಮೂಲಕ ತೀರ್ಮಾನ ತೆಗೆದುಕೊಳ್ಳುವ ಒಂದು ವಾತಾವರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ನಿರ್ಮಾಣ ಆಗಿದೆ. ಇದನ್ನು ನಿರ್ಮಾಣ ಮಾಡಿದವರು ಯಾರು ಅನ್ನೋದನ್ನು ನಾವು ಹೇಳಬೇಕಾಗಿಲ್ಲ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಕೋಮು ರಾಜಕಾರಣ ಇದೆಯಲ್ಲ, ಅದು ಮೂಲ ಧಾರ್ಮಿಕ ಕಾರಣಗಳಾಗಿ ಹುಟ್ಟಿದ್ದೇ ಅಲ್ಲ. ಅಲ್ಲಿ ಬಹುತೇಕ ವ್ಯಾಪಾರಸ್ಥರು ಬ್ಯಾರಿಗಳು. ಅವರು ಹಿಂದೂ ಮನೆಗಳಿಗೆ ಹೋಗಿ ಅಲ್ಲಿ ಅಡಿಕೆಯನ್ನು ಇನ್ನೊಂದು ಖರೀದಿ ಮಾಡಿ ತಂದು ಮಾರಾಟ ಮಾಡ್ಬೋದು. ಈ ಕಡೆ ಮೀನನ್ನು ತಂದು ಅದನ್ನು ಮಾರಾಟ ಮಾಡಬಹುದು. ಜನರ ನಡುವೆ ಬದುಕುತ್ತಿರುವಂತಹ ಜನ ಸಮುದಾಯ ಇದು. ಇದಕ್ಕೆ ಕೋಮು ಬಣ್ಣ ಬಂದದ್ದು ಯಾವಾಗ ಅಂತ, ವ್ಯಾಪಾರದಲ್ಲಿ ಯಾವಾಗ ಬ್ಯಾರಿಗಳನ್ನು ಎದುರಿಸೋದಕ್ಕೆ ಸಾಧ್ಯ ಆಗಿಲ್ವೋ ಆಗ ದಕ್ಷಿಣ ಕನ್ನಡದ ಜಿಲ್ಲೆಯ ವ್ಯಾಪಾರಸ್ಥ ಬ್ರಾಹ್ಮಣರು ಒಂದು ಪಿತೂರಿಯನ್ನು ಪ್ರಾರಂಭಿಸ್ತಾರೆ. ವ್ಯಾಪಾರ ಎಲ್ಲ ಬ್ಯಾರಿಗಳಿಗೆ ಹೋಗ್ತಾ ಇದೆ, ಏನು ಮಾಡಬೇಕು ಅಂತ ಅವ್ರಿಗೆ ತಲೆ ಕೆಳಗೆ ಶುರುವಾಗುತ್ತೆ. ಅವರು ಆಗ ಮಾತನಾಡೋಕ್ಕೆ ಶುರು ಮಾಡ್ತಾರೆ. ಸಮಾಜದಲ್ಲಿ ಬಿತ್ತೋದಕ್ಕೆ, ವಿಷವನ್ನು ಬಿತ್ತೋದಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಿ, ಅವನ ಸಾಬಿ, ಅವನ ಹತ್ರ ಯಾಕೆ ವ್ಯಾಪಾರ ಮಾಡ್ತೀರಿ? ಇವರಿಗೆ ವ್ಯಾಪಾರ ಮಾಡುವ ಶಕ್ತಿ ಇಲ್ಲ. ಯಾಕಂದರೆ ಭಾಳ ಜನರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯವ್ರಿಗೆ ಗೊತ್ತು, ಬ್ಯಾರಿಗಳು ಅಡಿಕೆ ವ್ಯಾಪಾರಕ್ಕೆ ಹೋಗೋರಿದ್ದಾರೆ. ನೀವು ಮುಂದಿನ ವರ್ಷ ಅಡಿಕೆ ಕೊಡ್ತೀನಿ ಅಂತಂದರೆ ಈ ವರ್ಷ ಅಡ್ವಾನ್ಸ್ ದುಡ್ಡನ್ನು ಕೊಡ್ತಾರೆ, ಮನೆಗೆ ಬಂದು ತೊಗೊಂಡು ಹೋಗ್ತಾರೆ. ಮಾರುಕಟ್ಟೆಯಲ್ಲಿ ಇರೋದಕ್ಕಿಂತ 1-2 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಹೀಗಾಗಿ ಇಡೀ ವ್ಯಾಪಾರ ಬ್ಯಾರಿಗಳ ಕೈಯಲ್ಲಿ ಇದ್ದದ್ದು. ಅದನ್ನು ತಪ್ಪಿಸುವುದಕ್ಕಾಗಿ ಅಲ್ಲಿ ಧರ್ಮವನ್ನು ತರಲಾಯಿತು. ಅದನ್ನು ನಂತರ ರಾಜಕೀಯವಾಗಿ ಬಳಸಿಕೊಳ್ಳುವ ಯತ್ನ ಏನಿದೆ ಅದು ಸಂಘ ಪರಿವಾರದವರು ಪ್ರಾರಂಭ ಮಾಡಿದ್ರು. ಬಜರಂಗ ದಳ ಇತ್ಯಾದಿ, ಶ್ರೀರಾಮ್ ಸೇನೆ ಅಂಥ ಸಂಘಟನೆಗಳು ಅದನ್ನು ಬಳಸಿಕೊಳ್ಳತೊಡಗಿದವು.
ಅದರ ರಾಜಕೀಯ ಲಾಭ ದೊರಕಿದ್ದು ಭಾರತೀಯ ಜನತಾ ಪಕ್ಷಕ್ಕೆ. ಹೆಣದ ಮೇಲಿನ ರಾಜಕಾರಣ, ರಕ್ತವನ್ನು ಹರಿಸಿ ನಡೆಸುವ ರಾಜಕಾರಣ, ಚುನಾವಣಾ ಬಂದ ತಕ್ಷಣ ಎಲ್ಲೆಲ್ಲೋ ಹೆಣಗಳನ್ನು ಉರುಳಿಸಿ ಅದರ ಲಾಭವನ್ನು ಪಡೆಯುವ ರಾಜಕಾರಣ. ನಮ್ಮ ದೇಶ ಯಾವ ಹಂತಕ್ಕೆ, ಯಾವ ಸ್ಥಿತಿಗೆ ಬಂದು ತಲುಪಿತು ನೋಡಿ. ಈ ದೇಶ ಇನ್ನು ಮುಂದೆ ಎಲ್ಲಿಗೆ ಸಾಗಬಹುದು ಅಂತ ಹೇಳೋದು ಕಷ್ಟ. ಇಡೀ ಸಮಾಜದಲ್ಲಿ ವಿಷವನ್ನು ತುಂಬಲಾಗಿದೆ. ಸಾವಿನಲ್ಲೂ ತಾರತಮ್ಯ. ಒಬ್ಬ ಪ್ರವೀಣ್ ನೆಟ್ಟಾರು ಮತ್ತು ಜಲೀಲೋ ಇನ್ನೊಬ್ಬನೋ ಮತ್ತೊಬ್ಬನೋ ಅವರ ಸಾವಿನ ನಡುವೆ ವ್ಯತ್ಯಾಸ ಇದೆಯಾ ಸ್ವಾಮಿ? ವ್ಯತ್ಯಾಸ ಇಲ್ಲ. ಸೊ ಇದು ಕೋಮು ಕಾರಣಕ್ಕೆ ನಡೆದ ಹತ್ಯೆಯೋ ಅಲ್ಲವೋ ಅನ್ನುವ ವಿವರಗಳಿನ್ನೂ ಪ್ರಕಟ ಆಗಿಲ್ಲ. ಆದರೆ ಅಲ್ಲಿಯ ಕಾನೂನು ಮತ್ತು ಸುವ್ಯವಸ್ಥೆ ನೋಡಿಕೊಳ್ಳುವವರು ಏನಿದ್ದಾರೆ ಅವರು ಏನು ಮಾಡ್ತಾರೆ, ಏನು ಮಾಡ್ತಿದ್ದಾರೆ? ಇಂಥ ಹತ್ಯೆಗಳನ್ನು ತಪ್ಪಿಸೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಪೊಲೀಸರು ಅಸಹಾಯಕರಾಗಿದ್ದಾರೆಯೇ? ಪೊಲೀಸರು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇಲ್ವೇ? ಪೊಲೀಸರು ಸಂಘ ಪರಿವಾರದ ಏಜೆಂಟ್ರಂತೆ ಕೆಲಸ ಮಾಡ್ತಿದ್ದಾರೆ. ಸಾವನ್ನು ನೋಡಿ ವಿಜೃಂಭಿಸ್ತಿದ್ದಾರೆ. ಒಂದು ಹೆಣ ಬಿದ್ದ ತಕ್ಷಣ ಅದನ್ನು ತೆಗೆದುಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಮುಚ್ಚಾಕ ಕೆಲಸ ಮಾಡ್ತಿದ್ದಾರೆ. ಇವತ್ತು ಮಂಗಳೂರಿನಲ್ಲಿ ಸುರತ್ಕಲ್ನಲ್ಲಿ ಪ್ರತಿಭಟನೆಗಳು ಕೂಡ ನಡೆದವು. ಯಾವಾಗ ಆ ಬಾಡಿಯನ್ನು ತೆಗೆದುಕೊಂಡು ವಾಹನದಲ್ಲಿ ತೆಗೆದುಕೊಂಡು ಹೊರಡೋ ಸಂದರ್ಭದಲ್ಲಿ ಅಲ್ಲಿ ಪ್ರತಿಭಟಿಸಲಾಯಿತು. ಈ ಕೊಲೆಯ ಹಿಂದಿನ ಸತ್ಯ ಗೊತ್ತಿಲ್ಲ. ಪ್ರವೀಣ್ ನೆಟ್ಟಾರು ಕೊಲೆಯ ಹಿಂದಿನ ಸತ್ಯ ಕೂಡ ಗೊತ್ತಿಲ್ಲ. ಅದಕ್ಕೆ ಇತ್ತೀಚೆಗೆ ಬೇರೆ ಬೇರೆ ಆಡಿಯೋಗಳು ಬಂದು, ಅದಕ್ಕೆ ಬೇರೆ ಬೇರೆ ವಿಶ್ಲೇಷಣೆಗಳು ಬಂದು, ಯಾಕೆ ಕೊಲೆ ನಡೀತು ಗೊತ್ತಿಲ್ಲ. ಯಾವುದಕ್ಕೂ ಏನೂ ಗೊತ್ತಿಲ್ಲ. ಅಲ್ಲೆಲ್ಲೋ ಹೋಗಿ ಕುಕ್ಕರ್ ಬಾಂಬ್ ಅಂತೇಳಿ ಚಾನಲ್ಗಳು ಹೊಡೆದು ಮಲಗಿಸಿದ್ರು. ಅದೇನಾಯಿತು ಗೊತ್ತಿಲ್ಲ. ಕುಕ್ಕರ್ ಬಾಂಬ್ ಸಿಡಿಸಿದ ಎನ್ನುವ ವ್ಯಕ್ತಿ ಮಾತನಾಡಲಾರದ ಸ್ಥಿತಿಯಲ್ಲಿ ಆತ ಹಾಸ್ಪಿಟಲ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಆ ಕುಕ್ಕರ್ ಬಾಂಬ್ ಏನು, ಅವನಿಗೆ ಯಾವ್ಯಾವ ಉಗ್ರಗಾಮಿ ಸಂಘಟನೆ ಜೊತೆ ಸಂಪರ್ಕ ಇದೆ, ಇದನ್ನೇ ಎಲ್ಲವೂ ಮಾಧ್ಯಮಗಳು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಆದರೆ ಯಾರು ಆರೋಪಿತನಿದ್ದಾನೋ ಆತ ಮಾತೇ ಆಡಿರಲಿಲ್ಲ, ಮಾತನಾಡುವ ಸ್ಥಿತಿಯಲ್ಲೇ ಇರಲಿಲ್ಲ. ಆತ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದ. ಆವಾಗ ಇವರಿಗೆ ಈ ಮಾಹಿತಿಯನ್ನು ಕೊಟ್ಟವರು ಯಾರು? ಸಿಸ್ಟಮೆಟಿಕ್ ಆಗಲಿ ಮಾಧ್ಯಮಗಳಿಗೆ ರಾಜಕೀಯ ಕಾರಣಕ್ಕಾಗಿ ಅಸತ್ಯವನ್ನು ಪ್ಲ್ಯಾಂಟ್ ಮಾಡಲಾಗ್ತಿದೆಯಾ? ಅಸತ್ಯದ ಹಿಂದೆ ಜನ ಹೋಗಲಿ, ಅವರು ಭ್ರಮೆಯಲ್ಲಿ ಬದುಕಲಿ, ಸಮಾಜ ಒಡೆದು ಹೋಗಲಿ. ಹಾಗೆ ಯಾರು ಬಹುಸಂಖ್ಯಾತರಿದ್ದಾರೆ ಬಹುಸಂಖ್ಯಾತರು ಅವರ ಮತಗಳ ಕ್ರೋಢೀಕರಣ ಆಗಲಿ. ಆ ಕಾರಣಕ್ಕೆ ಇದೆಲ್ಲ ನಡೀತಾ ಇದೆಯಾ? ಯೋಚನೆ ಮಾಡಬೇಕಾಗಿದೆ. ಸಾವು, ಎಲ್ಲರ ಸಾವು ಒಂದೇ ಸ್ವಾಮಿ. ಆತ ಯಾವುದೇ ಜಾತಿಯವನಾಗಲಿ, ಯಾವುದೇ ಕೋಮನಾಗಲಿ, ಅವನ ಕುಟುಂಬಕ್ಕೆ ಅನ್ನವನ್ನು ಕೊಡುವವನು. ಆತ ಹೋದ ಅಂತಂದರೆ ಆ ಕುಟುಂಬದ ಸ್ಥಿತಿ ಗತಿ ಏನು? ಆತ ಹೋದ ಅಂದರೆ ಇಡೀ ಆ ಕುಟುಂಬ ಬೀದಿಗೆ ಬರೋದಿಲ್ವಾ? ಸೊ ಹೀಗಾಗದಂತೆ ತಡೆಯಬೇಕಾದಂಥ ಸರ್ಕಾರ ಪಾರ್ಟಿಜಾನ್ ಆಗಿ ವರ್ತನೆ ಮಾಡಿದರೆ, ಸಂಘ ಪರಿವಾರದ ಏಜೆಂಟ್ರಂತೆ ಸರ್ಕಾರ ಕೆಲಸ ಮಾಡೋದಕ್ಕೆ ಪ್ರಾರಂಭ ಆದರೆ ಹೆಣಗಳು ಉರುಳ್ತಾ ಹೋಗ್ತವೆ. ಹೆಣಗಳು ಉರುಳಿದ ಮೇಲೆ ಏನು ಆಲೋಚನೆ ಮಾಡಬೇಕಲ್ವ? ಸೊ ನನಗೆ ಒಂದು ನೆನಪಾಗುತ್ತೆ ಈ ಸಂದರ್ಭದಲ್ಲಿ. ಕುರುಕ್ಷೇತ್ರ ಯುದ್ಧದ ನಂತರ ಏನಾಯಿತು ಅಂತ. ಯುದ್ಧ ಎಲ್ಲವನ್ನು ಒಂದು ಹಂತ ನಾಶಪಡಿಸಿದ ಮೇಲೆ ಕೌರವ ಕುರುಕ್ಷೇತ್ರ ಯುದ್ಧ ನಡೆದಂಥ ಸ್ಥಳಕ್ಕೆ ಬರ್ತಾನಂತೆ. ಅಲ್ಲಿ ಎಲ್ಲಿ ನೋಡಿದರೂ ಹೆಣಗಳು ಕಾಣ್ತವೆ. ಯಾರ ಹೆಣ ಅದು? ಅದು ಅವರ ಬಂಧು ಬಾಂಧವರ ಹೆಣ, ಯಾರೋ ಸ್ನೇಹಿತರ ಹೆಣ, ಸಾಮಾನ್ಯ ಜನರ ಹೆಣ. ಆಗ ಕೌರವ ದುಃಖ ತಪ್ತನಾಗಿ ಕುರುಕ್ಷೇತ್ರದಲ್ಲಿ ಹೋಗ್ತಾನೆ ಅಂತ. ಅದು ನಮ್ಮ ಯಕ್ಷಗಾನದಲ್ಲಿ ಕೂಡ ಬಹಳ ಅದ್ಭುತವಾಗಿ ಗದಾಯುದ್ಧ ಪ್ರಸಂಗದಲ್ಲಿ ಬರುತ್ತೆ. ಕುರುರಾಯನಿದನೆಲ್ಲ ಕಂಡು ಸಂತಾಪದಲ್ಲಿ ಮರುಗಿ ತನ್ನಯ ಭಾಗ್ಯ ಅಂಥೇಳಿ ಕಣ್ಣೀರು ಹಾಕ್ತಾ ಅಂತ ಹೇಳ್ತಾರೆ. ಕವಿ ಬರೀತಾರೆ. ಈಗಲೂ ಕೂಡ ಇವರು ಮಾಡುತ್ತಿರುವ ಕೆಲಸ ಇದೆಯಲ್ಲ, ಕುರುರಾಯನ ಕೆಲಸ ಅಂತ ಅನಿಸಲ್ವ? ಯಾರ ಹೆಣ? ಅವನು ಯಾವ ಕೋಮನವನೋ, ಯಾವ ಜಾತಿಯವನೋ, ಯಾವ ಧರ್ಮದವನೋ, ಯಾವ ನಂಬಿಕೆಯವನೋ, ಯಾವ ದೇವರನ್ನು ಪೂಜಿಸುವವನೋ, ದೇವರನ್ನು ಪೂಜಿಸದೇ ಇರುವವನೋ, ಅವನು ಯಾರೋ ಹೆಣನೇ ಅಲ್ವಾ? ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣ ಕೌರವ ಆಗಿದ್ದ. ಆದರೆ ಕೊನೆಗೆ ಆ ಹೆಣಗಳ ಮೇಲೆ, ಆ ಹೆಣಗಳು ಹೇಗಿದ್ವು ಅಂತಂದರೆ ಪರ್ವತೋಪಾದಿಯಲ್ಲಿದ್ವಂತೆ.
ಕೌರವ ಒಂದೊಂದೇ ಹೆಣವನ್ನು ಒಂದು ಪರ್ವತವನ್ನು ಏರುವ ರೀತಿಯಲ್ಲಿ ಏರ್ತಾ ಏರ್ತಾ ಹೋದ ಅಂಥೇಳಿ ಯಕ್ಷಗಾನದ ಕವಿ ಗದಾಯುದ್ಧದ ಕವಿ ಹೇಳ್ತಾರೆ. ಹಾಗೆ ಹೋಗುವ ಸ್ಥಿತಿ ಇವರೇ ಅಲ್ವಾ? ಆ ಕೌರವರು ಯಾರು? ಯಾರು ಈ ಕೌರವರು? ಕುರುಕ್ಷೇತ್ರ ಯುದ್ಧದ ನಾಶದಂತೆ ಈ ದೇಶವನ್ನು ಒಂದು ನಾಶದ ಹಂತಕ್ಕೆ ತಂದವರು ಯಾರು? ಅವರಲ್ಲಿ ಕೌರವನಲ್ಲಿ ಇರಬಹುದಾದ ಒಂದು ಸಂತಾಪ ಭಾವ ಆದರೂ ಇರಬೇಕಲ್ವ? ಕೌರವನಿಗೆ ಕೊನೆ ಹಂತದಲ್ಲಿ ಅಂತ ಒಂದು ಸಂತಾಪ ಭಾವ ಇತ್ತಂತೆ. ಆ ಭಾವವಾದರೂ ಇರಬೇಕು. ಕೌರವನಂಥ ಕೌರವನಲ್ಲಿ ಹೆಣಗಳನ್ನು ನೋಡಿ ಆತ ಕಣ್ಣೀರು ಹಾಕುವ ಸ್ಥಿತಿಗೆ ಬಂದ. ಆದರೆ ಈ ಆಧುನಿಕ ಕೌರವರಿಗೆ ಹೃದಯವೇ ಇಲ್ವಲ್ಲ ಸ್ವಾಮಿ. ಈ ಆಧುನಿಕ ಕೌರವರಿಗೆ ಆತ್ಮವೇ ಇಲ್ಲವಲ್ಲ ಸ್ವಾಮಿ. ಹಾಡೇ ಹಗಲು ಹೆಣ ಬೀಳುತ್ತೆ. ವ್ಯಾಪಾರ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ಹೋಗಿ ಇರಿದು ಹೊರಟೋಗ್ತಾರೆ ಇಬ್ಬರು ಮುಸುಕುದಾರಿಗಳು. ಇಂಥ ವಾತಾವರಣ ಯಾಕೆ ಸೃಷ್ಟಿಯಾಗಿದೆ? ಯಾರು ಈ ದ್ವೇಷದ ಬೀಜವನ್ನು ಬಿತ್ತಿದವರು? ದ್ವೇಷದ ಬೀಜವನ್ನು ಬಿತ್ತಿದರೆ ದ್ವೇಷದ ಬೆಳೆ ಬರುತ್ತೆ. ಕೊಲ್ಲುವ ಆಟದಲ್ಲಿ ಎಲ್ಲರೂ ಕೊಲ್ಲುವವರಾಗಿ ಸಿದ್ಧರಾಗ್ಬಿಟ್ರೆ ಸಾಮಾನ್ಯ ಜನರ ಹತ್ಯೆ ಆಗೋಗುತ್ತೆ. ಇವತ್ತು ಅಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಆ ಆತಂಕದಿಂದಲೇ ಆ ದಕ್ಷಿಣ ಕನ್ನಡದ ವ್ಯಕ್ತಿ ನನಗೆ ಇದನ್ನು ಕಳಿಸಿದ್ರು ಅಂತ ಕಾಣುತ್ತೆ. ಅವರು ಕೊನೆಗೂ ಕೆಲವು ಮಾತುಗಳನ್ನು ಹೇಳಿದರು. ಸರ್, ಈ ಬಗ್ಗೆ ಯಾರೂ ಮಾತನಾಡ್ತಾ ಇಲ್ಲ. ಸಾವಿನ ನಡುವೆ ಅಂತರ ಇದೆ ಸ್ವಾಮಿ. ಯಾರ ಜೀವಕ್ಕೆ ಸಮಾನವಾದ ಬೆಲೆ ಇರಬೇಕು, ಇಲ್ಲಿ ಕೆಲವರ ಜೀವಕ್ಕೆ ಹೆಚ್ಚು ಬೆಲೆ, ಕೆಲವರ ಜೀವಕ್ಕೆ ಬೆಲೆನೇ ಇಲ್ಲ ಅನ್ನೋ ಮಾತನ್ನು ಕೂಡ ಅವರು ನನ್ನ ವಾಟ್ಸಪ್ ಸಂದೇಶದಲ್ಲಿ ನನಗೆ ತಿಳಿಸಿದ್ದು. ನನಗೆ ಹಾಗೆ ಅನಿಸುತ್ತೆ. ಸಾವು ಅನ್ನುವುದು ಸಮಾನತೆಯನ್ನು ತರ್ತದೆ ಸ್ವಾಮಿ. ಎಲ್ಲರೂ ಈ ಜಗತ್ತಿನೆಲ್ಲ ಒಂದಲ್ಲ ಒಂದು ದಿನ ಜಗತ್ತನ್ನು ಬಿಟ್ಟು ಹೋಗ್ತಾರೆ. ಆದರೆ ಬಿಟ್ಟು ಹೋಗುವಿಕೆಯಲ್ಲಿ ತಾವು ಎಲ್ಲಿ ಹೋಗ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಹೀಗೆ ಹೋಗುವವರನ್ನು ಬದುಕಿರುವವರು ಕಳಿಸ್ಕೊಡ್ತಾರೆ, ಹೋಗ್ಬಾ ಅಂತಾರೆ. ಹಾಗೆ ಕಳಿಸಿ ಕೊಡುವಂಥ ಸಂದರ್ಭದಲ್ಲಿ ಹೆಣವನ್ನು ಮುಂದೆ ಇಟ್ಟುಕೊಂಡು ಕಳಿಸುವ ಸಂದರ್ಭದಲ್ಲಿ ಜಾತಿ ಆಗಲಿ ಧರ್ಮವಾಗಲಿ ಯಾವುದೂ ಇರಲ್ಲ, ಕೋಮಾಗಲಿ ಇನ್ನೊಂದಾಗಲಿ ಇರಲ್ಲ. ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಾರೆ. ಯಾರ ಮನೆಯಲ್ಲಿ ಹೆಣ ಬಿದ್ದಿದೆಯೋ, ಯಾರು ಸತ್ತಿದ್ದಾರೋ ಅಲ್ಲಿ ಹೋಗಿ ಒಂದೆರಡು ಅಶ್ರು ತರ್ಪಣವನ್ನು ಸಲ್ಲಿಸಿ ಹೋಗ್ತಾರೆ. ಇದು ಭಾರತೀಯ ಪರಂಪರೆ ಅಲ್ವಾ? ಹೀಗಿರುವಾಗ ಒಬ್ಬ ಅನ್ಯಕೋಮಿನವನು, ಮುಸ್ಲಿಮನು, ಇನ್ನೊಂದು ಅಲ್ಪಸಂಖ್ಯಾತರ ಸತ್ತರೆ ಸಂಭ್ರಮ ಪಡುವ ವಾತಾವರಣ ಸೃಷ್ಟಿಯಾಗಿದೆ. ಪ್ರವೀಣ್ ನಟ್ಟಾರು ಹತ್ಯೆಗೂ ಈ ನಿನ್ನೆ ಯಾರೋ ವ್ಯಕ್ತಿ ತೀರಿದ್ನಲ್ಲ, ಅದಕ್ಕಾದ್ರೂ ವ್ಯತ್ಯಾಸ ಇದೆಯಾ? ಜಮೀನಲ್ಲಿ ಸಾವು ಅವ್ರ ಮನೆಯಲ್ಲಿ ನಾನು ಹೇಳಿದಾಗೆ ಒಂದು ಕುಟುಂಬದ ಅನ್ನ ತರುವ ಒಬ್ಬ ವ್ಯಕ್ತಿ ಹತ್ಯೆ ಆಗೋಯ್ತಲ್ಲ. ಈ ಸಾವಿನಲ್ಲೂ ರಾಜಕಾರಣ ನಮಗೆ ಬೇಕಾ? ಅಧಿಕಾರನೇ ಬದುಕಿನಲ್ಲಿ ಎಲ್ಲವ? ಸೊ ಇದನ್ನು ಈ ರೀತಿ ವಾತಾವರಣ ಸೃಷ್ಟಿಯಾಗುವುದಕ್ಕೆ ಕಾರಣವಾದವರು ಈ ಬಗ್ಗೆ ಆಲೋಚನೆ ಮಾಡಬೇಕು. ಯಾಕೆಂದರೆ ಇವರು ಕೂಡ ಒಂದೆಲ್ಲ ದಿನ ಹೋಗ್ತಾರೆ. ಅವರ ಸಾವಿನ ಮೆರವಣಿಗೆ ನಡೆಯುತ್ತೆ. ಅದು ಹತ್ಯೆಯಾಗಲಿ ಸಾಮಾನ್ಯ ಆಗಲಿ ಎಲ್ಲರೂ ಹೋಗಲೇಬೇಕು. ರಾಜಕಾರಣಿಗಳು ಅಮರರಲ್ಲ, ಮಂತ್ರಿಗಳು ಅಮರರಲ್ಲ, ಶಾಸಕರು ಅಮರರಲ್ಲ. ರಾಜಕೀಯಕ್ಕಾಗಿ ಧರ್ಮವನ್ನು ಬೆರೆಸಿ ರಾಜಕಾರಣ ಮಾಡುವವರು ಅಮರರಲ್ಲ. ಹತ್ಯೆಯಾದವನು, ಹತ್ಯೆ ಮಾಡುವವನು ಯಾರೂ ಅಮರರಲ್ಲ. ಈ ಅರಿವು ಬೇಕಲ್ಲ ಸಮಾಜಕ್ಕೆ, ಜನರಿಗೆ. ಆ ಅರಿವಿಲ್ಲ. ನನಗೊಂದು ಭಯ ಕಾಡ್ತಾ ಇದೆ. ಚುನಾವಣೆ ಬರ್ತಾ ಇರುವಂತೆ ಈ ಹತ್ಯೆಯ ಸಂಖ್ಯೆ ಜಾಸ್ತಿ ಆಗ್ಬೋದಾ? ಇನ್ನೂ ಕೆಲವು ಹೆಣಗಳು ಉರುಳಬಹುದಾ? ಹೆಣವನ್ನು ಉರುಳಿಸಿ ರಾಜಕೀಯ ಮಾಡುವವರಿದ್ದಾರಲ್ಲ, ಅವರು ಅಧಿಕಾರದ ಗದ್ದುಗೆಯನ್ನು ಹಿಡಿತಾರ? ನೀವು ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ನಾನು ಮಾತ್ರ ಅಲ್ಲ, ಇಲ್ಲಿನ ಈ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಈ ಪ್ರಶ್ನೆಯನ್ನು ತಮಗೆ ಕೇಳ್ಕೋಬೇಕು. ಅವರಲ್ಲೊಂದು ಪ್ರತಿಭಟನೆಯ ಧ್ವನಿ ಇರಬೇಕು. ನಮ್ಮ ಸಮಾಜ ಹೀಗಿರಬೇಕು ಅಂತ ಕನಸಿರಬೇಕು. ನಮ್ಮ ಸಮಾಜ ಹೀಗಿರಬೇಕು ಅನ್ನೋ ವಾಸ್ತವ ಏನಿದೆ, ಆ ವಾಸ್ತವವನ್ನು ಅನುಷ್ಠಾನಗೊಳಿಸುವುದಕ್ಕೆ ಯತ್ನ ಮಾಡಬೇಕು. ಅದಾಗುತ್ತಾ ಗೊತ್ತಿಲ್ಲ ಅವರಿಗೆ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ. ನಾನು ನಿಮಗೆ ಆಗಾಗ ಹೇಳ್ತಾ ಇರ್ತೀನಿ, ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ಈ ಒಂಟಿ ಧ್ವನಿ 100 ಜನರ ಧ್ವನಿ ಆಗಲಿ, 1000 ಜನರ ಧ್ವನಿ ಆಗಲಿ, 1,00,000 ಜನರ ಧ್ವನಿ ಆಗಲಿ, ಆ ಧ್ವನಿಗೆ ಉಳಿಸುವುದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಆಶೀರ್ವಾದ ಸದಾ ಇರುತ್ತೆ ಅಂತ ನಂಬ್ತಾ ಇವತ್ತಿನ ವಿಶ್ಲೇಷಣೆ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.